ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ರವಿ ಬ್ರದರ್ ಲವ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತೇನು ವಿಡಿಯೋ ಅಂತ ನೀವು ತಮ್ಮೇಲೆ ನೋಡಿರ್ತೀರಾ. ಏನಂದರೆ, ಗೂಡಲ್ಲಿ ಹುಳಗಳೆಲ್ಲ ಬಂದಿರುತ್ತೆ, ಚಿಕ್ಕ ಚಿಕ್ಕ ಹುಳಗಳು. ಅದು ನೀಟಾಗಿ ಕಾಣಿಸ್ತಾವೆ ನಮಗೆ. ಅದು ನಾವು ಗೂಡು ಇಕ್ಕಿರ್ತೀವಲ್ಲ, ಅವ್ರಿಗೆ ಗೊತ್ತಾಗುತ್ತೆ ಹೆಂಗೆ ಆಗ್ತೈತೆ ಗೂಡು ಅಂತೆಲ್ಲ. ಆಗ ಈ ವಿಡಿಯೋದಲ್ಲಿ ನಾನು ಅದನ್ನೆಲ್ಲ ಹೇಳ್ತೀನಿ, ಹೆಂಗೆ ಆ ಹುಳಗಳನ್ನ ಸಾಯಿಸೋದು ಅಂತೆಲ್ಲ. ಯಾರ ಮೊದಲನೇ ಸರಿ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಆಲ್ಗೆ ಸೆಟ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ನಿಮಗೆ ನೋಟಿಫಿಕೇಷನ್ಸಿಂದ ಬರುತ್ತೆ. ಆಗ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಬೋದು. ಈಗ ಏನಪ್ಪ, ಛತ್ರಿ ಮೇಲೆಲ್ಲ ಹಕ್ಕಿಗಳನ್ನು ಬಿಟ್ಟಿದ್ದೀನಿ. ಆಮೇಲೆ ಇದು ಇಲ್ಲಿ ನೋಡಿ, ಇದು ಮತ್ತು ಮಕ್ಷಿನ ನಾನು ಹೇಳಿದ್ನಲ್ಲ ನಿಮಗೆ, ಒಂದು 2 ವಿಡಿಯೋ ಹಿಂದೆಗಡೆ ಹೇಳಿದ್ದೆ. ಇನ್ನು ಪ್ರತಿ ದಿವಸನೂ ಛತ್ರಿ ಮೇಲೆ ಹಕ್ಕಿಗಳನ್ನ ಹಾಕೋ ಬರಬೇಕು ಅಂತ. ಅದೇ ಹಂಗೆ ಮಕ್ಷಿ ಮತ್ತು ಅಲ್ಲಿ ಪಟ, ಅಲ್ಲಿ ನೋಡಿ ಪಟಾನೇ ಅನ್ಸಲ್ಲ, ಇದು ಹಂಗಾಗೈತೆ ನೋಡಿ. ಅದು ಮತ್ತು ಇದು ಛತ್ರಿ ಮೇಲೆ ಬಿಟ್ಕೊಂಡಿದ್ದೆ. ಅದು ಒಂದು ಬಿಟ್ಕೊಂಡು ಒಂದು ಸ್ವಲ್ಪ ದಿವಸ ಆಗಿತ್ತು. ಆಮೇಲೆ ಇವತ್ತೊಂದು ಡೈಲಿ ಆರಿಸ್ತಾನೆ ಇದ್ದ, ಒಂದು ದಿವಸ ಬಿಟ್ಟು ಒಂದು ದಿವಸ ಈ ಮಕ್ಷಿನು ಮತ್ತು ಈ ಧೂಮನ. ಆದರೆ ಧೂಮ ಆರೋಕ್ಕೆ ಹೋಯ್ತಿರ್ಲಿಲ್ಲ. ಇಲ್ಲೇ ಡೌನಿಗೆ ಹೋಗಿ ಹಿಂಗೆ ಇಲ್ಲಿ ಛತ್ರಿಗೆ ಇಳಿತಿತ್ತು, ಇಲ್ಲ ಈ ಶೆಡ್ ಮೇಲೆ ಇಳಿತಿತ್ತು. ಅದಕ್ಕೆ ಇವತ್ತು ಸುಮ್ಮನೆ ಬಿಟ್ಟಿದ್ದೆ. ಕ್ಲೈಮೇಟು ಸ್ವಲ್ಪ ಮಳೆ ಬರೋಂಗೆಲ್ಲ ಇತ್ತಲ್ಲ ಅಂತ ಸುಮ್ಮನೆ ಛತ್ರಿ ಮೇಲೆ ಬಿಟ್ಟಿದ್ದೆ. ಹಂಗೆ ಆರಿಸಿದಾಗ 2 ಆರಿಸಿದೆ, ನೋಡೋಣ ಆರುತ್ತೋ ಇವತ್ತು ಇಲ್ವಾ ಅಂತ. ನೋಡ್ರೆ ಮಸ್ತಾಗಿ ಆರಿತು. ಇದು ಬೇಕಾದ್ರೆ ಈ ವಿಡಿಯೋದಲ್ಲಿ ಹಾಕಿರ್ತೀನಿ ನೋಡಿ, ಅದು ಕ್ಲಿಪ್ಪಿಂಗ್ನ. ಚೆನ್ನಾಗಿ ಆರಿತು ಮಕ್ಷಿ ಜೊತೆ ಹೈಟಾಗಿ. ಅದೇ ಮಕ್ಷಿ ಹೋಗಲ್ಲಿ ಟವರ್ ಮೇಲೆ ಕುತ್ಕೊಬಿಟ್ಟು ಎಲ್ಲ ಎಡ್ವರ್ಟ್ ಮಾಡಿಬಿಡ್ತು. ಈಗ ಬನ್ನಿ ಟಾಪಿಕ್ ಕಡೆ ಹೋಗೋದ. ಏನು ಟಾಪಿಕ್ ಅಂದರೆ, ಅದು ಹೇಳಿದ್ನಲ್ಲ ನಿಮಗೆ, ಗೂಡಲ್ಲಿ ಇರುತ್ತೆ, ಅದೆಲ್ಲ ಹೆಂಗೆ ಕ್ಯೂರ್ ಮಾಡ್ಕೊಳ್ಳೋದಂತ 2 ವಿಡಿಯೋ ಮಾಡ್ತೀನಿ. ಇವತ್ತೊಂದು ವಿಡಿಯೋ ಆದರೆ ಈ ವಿಡಿಯೋದಲ್ಲಿ ಎಲ್ಲ ನಿಮಗೆ ಹೇಳ್ತೀನಿ. ಇಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಅದರದ್ದು ಹೇಳ್ತೀನಿ. ಈಗ ಬನ್ನಿ, ಫಸ್ಟು ಹೇಳ್ತೀನಿ ನೋಡಿ ಹೆಂಗೆ ಹುಳ ಬರುತ್ತೆ ಅಂತ. ಅಂದರೆ ಫಸ್ಟು ನೀವು ಗೂಡನ್ನ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಕ್ಲೀನ್ ಮಾಡ್ಕೊಂಡು ಡೈಲಿ ದಿವಸ ಇಲ್ಲ ಒಂದು ದಿವಸ ಬಿಟ್ಟು ಒಂದು ದಿವಸ, ಒಬ್ಬೊಬ್ಬರು ದಿವಸನೇ ಬೆಳಗ್ಗೆ ಹೊತ್ತು ಕ್ಲೀನ್ ಮಾಡ್ತಾರೆ, ಇವತ್ತು ಮತ್ತೆ ನಾಳೆ ಬೆಳಗ್ಗೆನೂ ಕ್ಲೀನ್ ಮಾಡ್ತಾರೆ ಒಬ್ಬೊಬ್ಬರು. ಇಲ್ಲಾಂದರೆ ಒಂದು ದಿವಸ ಬಿಟ್ಟು ಒಂದು ದಿವಸ ಕ್ಲೀನ್ ಮಾಡ್ತಾರೆ ಒಬ್ಬೊಬ್ಬರು. ವಾರ ಗಟ್ಟಲೆ ಬಿಡ್ತಾರೆ ಹಂಗೇ ಗೂಡೆಲ್ಲ. ಆ ಥರ ಬಿಟ್ಕೊಂಡ್ರೆ ಅಲ್ಲಿ ಸ್ವಲ್ಪ ಮೋಷನ್ ಎಲ್ಲ ಹಕ್ಕಿಗಳು ಮಾಡುತ್ತೆ, ಹಂಗೆ ಹುಳ ಸ್ಪ್ರೆಡ್ ಆಗುತ್ತೆ. ಅದರಿಂದ ಸ್ವಲ್ಪ ಹಂಗೆ ಬಿಟ್ಟರೆ, ಆಮೇಲೆ ಉಡ್ಡು ತಿನ್ನೋ ಹುಳನೇ ಬರುತ್ತೆ ಸ್ವಲ್ಪ ಬೇರೆದು. ಅದು ಉಡ್ಡೆಲ್ಲ ಹಾಳಾಗೋಗುತ್ತೆ ತಿಂದು. ಆಗ ನಮ್ಮದು ಉಡ್ಡೆಲ್ಲ ಹಾಳಾಗೋಗುತ್ತೆ ಸುಮ್ಮನೆ. ಆಮೇಲೆ ನಮ್ಮದು ಖರ್ಚೆಲ್ಲ ಹೋಗುತ್ತೆ. ಈಗ ಬನ್ನಿ, ನಮ್ಮ ಗೂಡು ಹಂಗೆ ಇದಾಗೈತೆ. ನಿಮಗೆ ತೋರಿಸ್ತೀನಿ ಬೇಕಾರೆ, ನಾನು ನಿಮಗೆ ಸುಳ್ಳು ಹೇಳ್ತಿಲ್ಲ. ನಾವು ಫ್ಯಾಕ್ಟ್ರಿಯಿಂದ ಎತ್ಕೊ ಬಂದಿದ್ದೀನಿ ನೋಡಿ. ಇಲ್ಲಿ ನಿಮಗೆ ನೋಡಿದ್ದು ಇಲ್ಲೆಲ್ಲ ತೂತಾಗಿದೆಯಲ್ಲ, ಅದು ಹುಳ ತಿಂದು ಇದು ಮಾಡಿರೋದು. ಹಂಗೆ ನೋಡಿ, ಟಾರ್ಪಲ್ನು ಸಹ ಬಿಟ್ಟಿಲ್ಲ. ಟಾರ್ಪಲ್ನು ನೋಡಿ ಇಷ್ಟು ಕರೆಕ್ಟಾಗಿ ಮಾಡ್ಕೊಂಡು ಲಿಕ್ಕಿದೆ ಟಾರ್ಪಲ್. ಹಿಂಗೆ ಮಾಮೂಲಿ ಹಿಂಗೆ ಹಾಸಿ ಆವಾಗ ಮಾಡ್ಕೊಂಡು ತಿನ್ಕೊಂಡೈತೆ. ಈ ಕಡೆ ಅಂತೂ ಕೇಳಲೇಬೇಡಿ ನೋಡಿ. ಸ್ವಲ್ಪ ವೀಡಿಯೋದಲ್ಲಿ ನೀಟಾಗಿ ನಿಮಗೆ ಬರ್ತಿಲ್ಲ. ಅದೇ ಫುಲ್ಲು ಇದು ತಿನ್ಕೊಂಡೈತೆ. ನಾವು ಚೇಂಜ್ ಮಾಡ್ಬೇಕಂತ ಇದ್ದೀವಿ, ನೋಡೋದು ಎಷ್ಟು ದಿವಸ ಆಗುತ್ತೇನು ಅಂತ ನೋಡಿ. ನಾನು ಅಷ್ಟೊಂದು ನೀಟಾಗಿ ನಾನು ಮೇಂಟೈನ್ ಮಾಡ್ತಿಲ್ಲ ಗೂಡನ್ನ ನೋಡಿ. ಗಲೀಜು ಯಾವಾಗ ನೋಡು ಗಲೀಜೇ ಇರುತ್ತೆ. ಅದರಿಂದ ಹುಳಗಳು ಸ್ಪ್ರೆಡ್ ಆಗ್ತಾ ಇದ್ದಾವೆ ಅಷ್ಟೇ. ಅದು ಹುಳನೂ ಕಾಣಿಸಲ್ಲ, ನೀವೇ ನೋಡ್ಬೋದು. ಈಗ ಇಲ್ಲಿ ನಿಮಗೆ ತೋರಿಸಿದ್ದೆ, ಇಲ್ಲಿ ತೂತೆಲ್ಲ ಆಗಿ ಮಾಡೈತೆ ಅಂತ ನೋಡಿ. ಹುಳನೇ ಕಾಣಿಸಲ್ಲ. ಅದು ಗೊತ್ತಿಲ್ದಲೇ ತಿನ್ಕೊಂಡು ಬರ್ತಾ ಇರುತ್ತೆ. ಇದಕ್ಕೇನು ಸೊಲ್ಯೂಷನು? ಅದು ಸೊಲ್ಯೂಷನು ಇದೆ. ಫಸ್ಟು ಹಕ್ಕಿಗಳನ್ನೆಲ್ಲ ಬಿಡೋದ ನೋಡಿ. ಆರ್ಬಿಟ್ಟು ಇಲ್ಲಿ ಬಂದು ಇದು ಶೆಡ್ ಮೇಲೆ ಬಿದ್ದೈತೆ. ಫಸ್ಟು ಅದ್ರ ಮೇಲೆ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ, ಶೆಡ್ ಮೇಲೆ. ಅದಕ್ಕೆ ಅಲ್ಲೇ ಕುತ್ಕೊತೈತೆ. ಈಗ ಅದಕ್ಕೂ ರೆಕ್ಕೆ ಬಂದ್ಬಿಟ್ಟೈತೆ. ನೋಡೋಣ ಅದನ್ನು ಈ ಸಲ ಆರಿಸಿ ನೋಡೋದ ನೋಡಿ. ಪಟ ಇಲ್ಲೇ ಬಿಟ್ಟಿದ್ದೀನಿ, ಅದಾಗದೆ ಇಳೀಲಿ ಅಂತ. ಇನ್ನು ಅದು ಇಳಿದ್ಬಿಡ್ತೀನಿ ಸ್ವಲ್ಪ ಹೊತ್ತು ನೋಡಿ. ಗಾಬರಿನೇ ಆಗೋಯ್ತು. ಫ್ರೆಂಡ್ಸ್, ನನಗೆ ಕೆಲಸ ಕೊಡುತ್ತೆ. ಈಗ
ಈಗ ಈ ಕಡೆ ಇಳಿಸ್ಕೊಂಡ್ರೆ ಒಳ್ಳೇದು. ನಾನು ನೋಡಿ ಈ ಮಹಿಳೆ ಹಿಂಗೆ ಆಟ ಆಡ್ಸ್ತೈತೆ, ಇಷ್ಟು ಹಿಂಗೆ ಬಂದೈತೆ. ಇನ್ನು ನೆಕ್ಸ್ಟ್ ಏನೇನಾಗುತ್ತೆ ಯಾರಿಗೆ ಗೊತ್ತು. ಇದು ಚೆನ್ನಾಗಿ ಆಡ್ಬಿಟ್ರೆ ಮಸ್ತಾಗಿ ಅಂದ್ಕೊಳ್ಳಿ. ಇಲ್ಲಿ ಈಗ ಅದಕ್ಕೆ ಹೆಂಗೆ ಸಾಲ್ವ್ ಮಾಡಬೇಕು ಅಂತ ಅಂದರೆ, ಒಂದು ಪಾತ್ರೆ ಏನಾರ ಒಂದು ಪಾತ್ರೆ ಎಲ್ಲ ಮಡಕೆ ಇದ್ದರೆ ನೀವು ನೋಡ್ಬೋದು. ಮಡಕೆ ಇದ್ದರೆ ಅದರೊಳಗೆ ಫುಲ್ಲು ಏನಂತಾರೆ ಬೂದಿ ಥರ, ಅದೇ ಹೊಗೆ ಬರುತ್ತಲ್ಲ ಸಾಂಬ್ರಾಣಿ ಥರ, ಆ ಥರ ಇಕ್ಕಿ ಫುಲ್ ಗೂಡನ್ನೇ ಮುಚ್ಚಿಬಿಡಿ. ಆ ಹೊಗೆ ಹೋಗುತ್ತಲ್ಲ ಹುಳಗಳಿಗೆ ಸ್ವಲ್ಪ ಸ್ಪ್ರೆಡ್ ಆಗಿ ಉಸಿರಾಡೋಕ್ಕಾಗಲ್ಲ ಹುಳಗಳಿಗೆ. ಅವಾಗ ಅಲ್ಲೇ ಸತ್ತೋಗ್ಬಿಡ್ತಾವೆ ಹುಳಗಳು ಒಂದೊಂದು. ಅದು ನಾನು ಮಾಡೋಣ ಅಂತಿದ್ದೆ, ಅದು ಬಿಸಿಲು ಬೇಕು ಎಲ್ಲ ಏನಪ್ಪ ಒಂದು ದಿವಸ ಎಲ್ಲ ಬೇಕು ಅದಕ್ಕೆ ನಾನು ಮಾಡ್ತಾಯಿಲ್ಲ. ಇಲ್ಲ ಒಂದು ದಿವಸ ಬೇಕಲ್ಲ, ಒಂದು ದಿವಸ ಎಲ್ಲ ಬೇಕಲ್ವಾ, ಅದಕ್ಕೆ ಇನ್ನು ಮತ್ತು ಇವಾಗ ಗೂಡೆ ಇರಲ್ಲ. ಆಮೇಲೆ ನಾನು ಒಂದು ದಿವಸ ಅದೆಲ್ಲ ಇಕ್ಕೊಂಡೆ ಸುಮ್ಮನೆ. ಆಮೇಲೆ ಹಾಕಬೇಕು ಅಂತ ಸುಮ್ಮನೆ ಆಗಿದ್ದೀನಿ. ಅದೇ ಸುಮ್ಮನೆ ಏನಾರು ಆದರೆ ಆಗಲಿ ಅಂತ ಬಿಟ್ಬಿಟ್ಟಿದ್ದೀನಿ ನಾನು. ಅದು ಏನಪ್ಪ, ನೀವು ಹೊಗೆ ಹಾಕ್ಬಿಟ್ಟು ಅದು ಆಚೆ ಒಂದು ಸ್ವಲ್ಪ ಫಸ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬಿಡ್ಬೇಕು. ಗೂಡನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಅವಾಗ ಹೊಗೆ ಎಲ್ಲ ಹಾಕಬೇಕು. ಹೊಗೆ ಬೇಕು. ನಾನು ತೋರಿಸ್ಬೋದಿತ್ತು, ಆದರೆ ನನ್ನ ಹತ್ರ ಎಕ್ಸ್ಟ್ರಾ ಗೂಡ್ ಬೇರೆ ಇಲ್ಲಿಲ್ವಲ್ಲ, ಅದಕ್ಕೆ ತೋರ್ಸೋಕ್ಕಾಗಲ್ಲ. ಇಲ್ಲಾಂದರೆ ತೋರಿಸ್ಬೋದಿತ್ತು ನಿಮಗೂ. ಹೇಳಿದ್ದೀನಲ್ಲ ನಿಮಗೆ, ಮಡಕೆ ಇಲ್ಲ ಅಂದರೆ ಒಂದು ಪಾತ್ರೆ ಒಂದು ಅಗಲ ಇರೋದಷ್ಟು ಅದರಲ್ಲಿ ಮಾಮೂಲಿ ಪೇಪರೇ ಸುಟ್ಟಿ ಹಂಗೆ ಬೆಂಕಿಗೆ ಹಂಗೆ ಹಾಕಿ, ಏನು ವುಡ್ಡೇನು ನಿಮಗೆ ಏನು ಸುಟ್ಟೋಗಲ್ಲ, ಏನಿಲ್ಲ. ಅದು ಹೊಗೆ ಫಾರ್ಮ್ ಆಗುತ್ತಲ್ಲ, ಆ ಹೊಗೆಯಿಂದ ಒಂದೊಂದು ಎದ್ದು ಆಚೆ ಬರುತ್ತೆ. ಇಲ್ಲಾಂದರೆ ಹಂಗೆ ಸತ್ತೇ ಹೋಗ್ಬಿಡುತ್ತೆ. ಎದ್ದು ಆಚೆ ಬಂದಾಗ ನೀವು ಕೈಯಿಂದ ಸಾಯಿಸ್ಬೋದು. ನೋಡಿ ಅದು ಇಳಿತೀಗ. ನೋಡಿ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಇನ್ನೊಂದು ಯಾವ ಥರ ಮಾಡಬೇಕು ಅಂತ. ಅದು ಮಾಡಿದ್ರೆ ಪಕ್ಕ 100% ಹೋಗೇ ಹೋಗುತ್ತೆ. ಆ ವಿಡಿಯೋ ಮಾಡಬೇಕಂದ್ರೆ ಈ ವಿಡಿಯೋಗೆ ನಾನು ಎಷ್ಟು ಲೈಕ್ ಅಂದರೆ ಬರೀ 20 ಲೈಕ್ ನಾನು ಕೇಳ್ತಿರೋ ಜಾಸ್ತಿ. ಇನ್ನೇನು ನಾನು ಜಾಸ್ತಿ ಕೇಳಲ್ಲ, ಬರೀ 20 ಲೈಕ್ ಕೊಡಿಸಿ ಸಾಕು. ನಾನು ನೆಕ್ಸ್ಟ್ ವೀಡಿಯೋ ಅದು ಪಕ್ಕ ಮಾಡೇ ಮಾಡ್ತೀನಿ. ಹಂಗೆ ನಾನು ಕಂಟಿನ್ಯೂಸ್ ಆಗಿ 30 ದಿವಸ ವೀಡಿಯೋ ಮಾಡಿದ್ದೀನಿ, ಆದರೆ ಏನು ಇದೇ ಆಗಿಲ್ಲ, ಯೂಸೇ ಆಗಿಲ್ಲ. ಏನು ಸಬ್ಸ್ಕ್ರೈಬರ್ಸು ಅದರಿಂದ ಜಾಸ್ತಿ ಏನು ಬಂದಿಲ್ಲ. ಆಮೇಲೆ ಏನು ನನಗೆ ಇದೇ ಆಗಿಲ್ಲ. ವೀಡಿಯೋ ಮಾಡಿರೋಕ್ಕೆ ಏನಾರು ಒಂದು ಪ್ರತಿಫಲ ಬರುತ್ತಲ್ಲ, ಅದೇನೋ ನನಗೆ ಸಿಕ್ಕೇ ಇಲ್ಲ ಅಂತ ನನಗೆ ಅನಿಸ್ತೈತೆ. 30 ದಿವಸ ಮಾಡಿದ್ದೀನಿ. ಒಂದು ವೀಡಿಯೋದಲ್ಲೂ ಒಂದು 10 ಜನನೂ ಸಬ್ಸ್ಕ್ರೈಬರ್ಸ್ ಬಂದಿಲ್ಲ, ಒಬ್ಬನೂ ಸಬ್ಸ್ಕ್ರೈಬರು ಒಂದು 10 ಜನ ಬಂದಿಲ್ಲ, 5 ಜನನೂ ಬಂದಿಲ್ಲ. ಅದಕ್ಕೆ ಸುಮ್ಮನೆ 30 ದಿವಸ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡಿದ್ದೀನಿ ನಾನು. ಏನೂ ಬಂದಿಲ್ವಲ್ಲ ಅಂತ ನಾನು ಅದಕ್ಕೀಗ ವೀಡಿಯೋನ ಒಂದು ದಿವಸ ಬಿಟ್ಟು ಒಂದು ದಿವಸ, 2 ದಿವಸ ಬಿಟ್ಟು ಒಂದು ದಿವಸ ಹಂಗೆ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ನೀವು ಸಪೋರ್ಟ್ ಮಾಡಿದ್ರೆ ನಾನು ಮಾಡ್ಬೋದು. ಅದಕ್ಕೆ ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಲ್ವಾ, 20 ಲೈಕ್ ಮಾಡಿ ಸಾಕು ನನಗೆ. ಆಮೇಲೆ ನಿಮಗೆ ನೆಕ್ಸ್ಟ್ ವಿಡಿಯೋ ಅದು ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಬಾಯ್.